ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ಈ ಬಾರಿ ಬಣ್ಣಗಳ ಸಂಭ್ರಮ ಇನ್ನಷ್ಟು ಹೆಚ್ಚಾಗಿದೆ. 100ಕ್ಕೂ ಹೆಚ್ಚು ವೈವಿಧ್ಯಮಯ ಹೂಗಳಿಂದ ಗಾಜಿನ ಮನೆ ಹಾಗೆ ಪ್ರದರ್ಶನದ ವಿವಿಧ ಭಾಗಗಳನ್ನು ಅದ್ದೂರಿಯಾಗಿ ಅಲಂಕರಿಸಲಾಗ್ತಾ ಇದೆ. ಕರ್ನಾಟಕ ಮಾತ್ರವಲ್ಲದೆ ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಸೇರಿದಂತೆ 5 ರಾಜ್ಯಗಳಿಂದ ವಿವಿಧ ಬಗೆಯ ಹೂಗಳನ್ನು ತರಿಸಲಾಗಿದ್ದು ಅವುಗಳಿಂದ ಮನಮೋಹಕ ಪುಷ್ಪ ಕಲಾಕೃತಿಗಳು ಅರಳಿವೆ. ಈ ವೈವಿಧ್ಯಮಯ ಹೂವಿನ ಸೊಬಗು ಫಲಪುಷ್ಪ ಪ್ರದರ್ಶನದ ಪ್ರಮುಖ ಆಕರ್ಷಣೆಯಾಗಿದೆ. ಇಲ್ಲಿದೆ ನೋಡಿ ಡೀಟೇಲ್ಸ್. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಫಲಪುಷ್ಪ ಪ್ರದರ್ಶನಕ್ಕೆ ವೇದಿಕೆ ಸಿದ್ಧವಾಗಿರುವಂಥದ್ದು. ಸದ್ಯ ಇಲ್ಲಿನ ವಿಶೇಷತೆ ಏನು, ಯಾವೆಲ್ಲ ಸಿದ್ಧತೆಗಳು ನಡೀತಾ ಇದೆ ಎಲ್ಲವನ್ನ ಈ ಕುರಿತ ವರದಿಯಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಬೆಂಗಳೂರು ನಗರದ ಐತಿಹಾಸಿಕ ಲಾಲ್ಬಾಗ್ನಲ್ಲಿ ನಡೆಯಲಿರುವ 220ನೇ ಫಲಪುಷ್ಪ ಪ್ರದರ್ಶನಕ್ಕೆ ಅಂತಿಮ ಹಂತದ ಸಿದ್ಧತೆಗಳು ಭರದಿತ್ತ ಸಾಗಿವೆ. ಈ ಬಾರಿಯ ಪ್ರದರ್ಶನ ಕರ್ನಾಟಕದ ಹೆಮ್ಮೆಯ ಗಂಗಾ ಅರಸರ ವೈಭವದ ಥೀಮ್ನಲ್ಲಿ ಮೂಡಿಬರಲಿದ್ದು ಆಗಸ್ಟ್ 6ರಿಂದ 17ರವರೆಗೆ ಈ ಅದ್ಭುತ ಪುಷ್ಪಮೇಳ ನಡೆಯಲಿದೆ. ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು 6ನೇ ತಾರೀಕಿಂದ ಅಂದರೆ ಆಗಸ್ಟ್ 6ರಿಂದ 17ನೇ ತಾರೀಕುವರೆಗೆ ಸುಮಾರು 12 ದಿವಸಗಳ ಕಾಲ ಐತಿಹಾಸಿಕ ಲಾಲ್ಬಾಗ್ ಮತ್ತು ಗಾಜಿನ ಮನೆಯಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ. ಸೊ ಈ ಒಂದು ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಪ್ರದರ್ಶನದುದ್ದಕ್ಕೂ ಕೂಡ ಒಂದು ಉಚಿತ ಪ್ರವೇಶವನ್ನು ಕಲ್ಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮತ್ತು ಈ ಒಂದು ಪ್ರದರ್ಶನಕ್ಕೆ ಸುಮಾರು 10ರಿಂದ 11 ಲಕ್ಷಕ್ಕೂ ಹೆಚ್ಚು ವೀಕ್ಷಕರು ಬರ್ತಕ್ಕಂಥ ನಿರೀಕ್ಷೆ ಇರೋದರಿಂದ ನಮ್ಮ ಮಾನ್ಯ ತೋಟಗಾರಿಕೆ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಏನು ಈ ಭಾಗದ ಬ್ಯಾಂಗ್ಳೂರು ಸೌತ್ ವಿಭಾಗದ DCP ಅವರು ಮತ್ತು ACP ಅವರು, ಲ್ಯಾಂಡ್ ಆರ್ಡರ್ ಮತ್ತು ಟ್ರಾಫಿಕ್ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಈಗಾಗಲೇ ನಾವು ಸಭೆಯನ್ನು ಕೈಗೊಂಡಿದ್ದೇವೆ. ಏನೆಲ್ಲ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಬೇಕು ಮತ್ತು ವಿಶೇಷವಾದ ಪೊಲೀಸ್ ಬಂದೋಬಸ್ತ್ ಏನಿರಬೇಕು ಮತ್ತು ಮೂಲಭೂತ ಸೌಕರ್ಯಗಳಾದಂಥ ಶೌಚಾಲಯಗಳು, ನೀರಿನ ವ್ಯವಸ್ಥೆ ಮತ್ತು ಮುಂಜಾಗ್ರತಾ ಕ್ರಮಗಳನ್ನು ಏನೇನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ಕೂಡ ಡಾಕ್ಟರ್ ANLF ರೆಡ್ಡಿ ನೋಟೆಡ್ ಎನ್ವೈರನ್ಮೆಂಟಲಿಸ್ಟ್ ಏನಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಕೂಡ ಜೇನು ತಜ್ಞರು ಮತ್ತು ಉರುಗ ತಜ್ಞರು ಮತ್ತು ಈ ಬೇರೆ ಬೇರೆ ನಾಯಿಗಳಿಂದ ನಮಗೆ ಸಮಸ್ಯೆ ಆಗಬಾರ್ದು, ಆದ್ದರಿಂದ BBMPಯ ಪಶುವೈದ್ಯಾಧಿಕಾರಿಗಳು ಅವರನ್ನು ಕರೆಸಿ ಸುದೀರ್ಘವಾಗಿ ನಾವು ಸಮಾಲೋಚನೆಯನ್ನು ಮಾಡಿ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ನಾವು ತೆಗೆದುಕೊಳ್ತಾ ಇದ್ದೇವೆ. ಈ ಬಾರಿ ಬಣ್ಣಗಳ ಸಂಭ್ರಮ ಇನ್ನಷ್ಟು ಹೆಚ್ಚಾಗಿದೆ. 110ಕ್ಕೂ ಹೆಚ್ಚು ವೈವಿಧ್ಯಮಯ ಹೂಗಳಿಂದ ಗಾಜಿನ ಮನೆ ಕಂಗೊಳಿಸಲಿದೆ. ಕರ್ನಾಟಕ ಸೇರಿದಂತೆ ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ ಹಾಗೂ ಮಹಾರಾಷ್ಟ್ರದಿಂದ ವಿವಿಧ ಬಗೆಯ ಹೂಗಳನ್ನು ತರಲಾಗಿದ್ದು ಇವುಗಳ ಮನಮೋಹಕ ಕಲಾಕೃತಿಗಳು ಪ್ರಮುಖ ಆಕರ್ಷಣೆಯಾಗಲಿವೆ. ಪ್ರದರ್ಶನಕ್ಕೆ 10ರಿಂದ 11 ಲಕ್ಷಕ್ಕೂ ಅಧಿಕ ವೀಕ್ಷಕರು ಆಗಮಿಸುವ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ. ವಾಹನ ನಿಲುಗಡೆ, ಕುಡಿಯುವ ನೀರು ಹಾಗೂ ಸಾರ್ವಜನಿಕರ ಅನುಕೂಲಕ್ಕಾಗಿ ಅಗತ್ಯ ವ್ಯವಸ್ಥೆ ಕಲ್ಪಿಸಲಾಗಿದೆ. ಒಟ್ಟಾರೆಯಾಗಿ ಇತಿಹಾಸ, ಸಂಸ್ಕೃತಿ, ಹೂವಿನ ಸೊಬಗು ಎಲ್ಲವನ್ನು ಒಂದೇ ವೇದಿಕೆಯಲ್ಲಿ ತೋರಿಸೋದಕ್ಕೆ ಲಾಲ್ಬಾಗ್ ಸಜ್ಜಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ದೀಪಾ, ಫ್ರೀಡಂ ಟಿವಿ ಕನ್ನಡ, ಬೆಂಗಳೂರು.